ಸಿಎಂ ಸಿದ್ದರಾಮಯ್ಯ ಮೇಜರ್ ಅಕ್ಷಯ್ ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅವರ ಆತ್ಮಕ್ಕೆ ಶಾಂತಿ ಕೋರಿದ ಸಿಎಂ ಸಿದ್ದರಾಮಯ್ಯ ಪರಿಹಾರ ಕೊಡುವ ಬಗ್ಗೆ ಯೋಚಿಸುತ್ತೇವೆ ಅಂತ ಹೇಳಿದರು. ಉಗ್ರರ ದಾಳಿನಲ್ಲಿ ತೀರೋಗಿದ್ದಾರೆ, ಯೋಧರು ಕೂಡ ಸತ್ತೋಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಇವರೆಲ್ಲರೂ ಕೂಡ ದೇಶದ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು. ಇವರ ಕುಟುಂಬದವರ ನೋವಿನಲ್ಲಿ ನಾವೆಲ್ಲ ಇರ್ತೇವೆ ಅಂತಕ್ಕಂಥದ್ದು ಮಾತ್ರ ಅದು ನೋಡಿ ಅದು ಯೋಚನೆ ಮಾಡಿ ಹೇಳ್ತಿದ್ದಾರೆ. ಅಕ್ಷಯ್ ಕುಮಾರ್ ಕುಟುಂಬಕ್ಕೆ ದೇವರು ನೋವು ಭರಿಸುವ ಶಕ್ತಿ ನೀಡಲಿ ಅಂತ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದರು. ಮೇಜರ್ ಅಕ್ಷಯ್ ಕುಮಾರ್ ಇವತ್ತು ಉಗ್ರರ ಮೇಲೆ ದಾಳಿಯಲ್ಲಿ ಇವತ್ತು ಬಲಿದಾನ ಆಗಿದ್ದು ಅವರ ಆತ್ಮಕ್ಕೆ ನಾನು ಶ್ರದ್ಧಾಂಜಲಿನ ಅರ್ಪಣೆ ಮಾಡ್ತೀನಿ. ಮತ್ತು ಈ ರೀತಿ ದಾಳಿ ಮಾಡಿ ನಮ್ಮ ವೀರ ಯೋಧರನ್ನ ಹತ್ಯೆ ಮಾಡುವಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಪಾಠವನ್ನು ನಮ್ಮ ರಾಷ್ಟ್ರ, ನಮ್ಮ ಸೈನಿಕರು ಅವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಮತ್ತು ಇವತ್ತು ಮೇಜರ್ ಅಕ್ಷಯ್ ಕುಮಾರ್ ಅವರ ಬಲಿದಾನ ಎಂದೂ ವ್ಯರ್ಥ ಆಗೋದಿಲ್ಲ. ಅದು ಎಲ್ಲರಿಗೂ ಸ್ಫೂರ್ತಿ ಆಗ್ತದೆ. ಮತ್ತು ಆ ಒಂದು ಸ್ಫೂರ್ತಿಯಿಂದ ಈ ಉಗ್ರರನ್ನ ಸಂಪೂರ್ಣವಾದಂಥ ಒಂದು ಹತ್ಯೆಯನ್ನು ಮಾಡಲಿಕ್ಕೆ ಅದೆಲ್ಲವೂ ಪ್ರೇರಣೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇಡೀ ದೇಶವೇ ಅಕ್ಷಯ್ ಕುಮಾರ್ ಸೇರಿದಂತೆ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಹುಟ್ಟಿ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸುತ್ತಿದೆ.